ಸ್ನೇಹಿತರೆ, ನಮ್ಮ ಆನ್ಲೈನ್ ಕ್ಲಾಸಲ್ಲಿ ಈಗೇನು ನಾನು ಪ್ರತಿ ವಾರಕ್ಕೊಂದು ಸೆಷನ್ ಮಾಡ್ತೇನೆ. 7 PM to 8 PM 3 ಟಾಪಿಕ್ಸ್ ರೆಕಾರ್ಡಿಂಗ್ ಮಾಡ್ತಾನೆ. ಅವೆಲ್ಲವೂ ಬಹುತೇಕ ನಿಮ್ಮ ಅಭಿವೃದ್ಧಿಗೆ ಪೂರಕವಾಗಿ, ಯಶಸ್ಸಿಗೆ ಪೂರಕವಾದಂತಹ ಪ್ರೇರಣಾತ್ಮಕವಾದ ಟ್ರಾನ್ಸ್ಫರ್ಮೇಷನ್ಗೆ ಅನುಕೂಲವಾಗುವ ವಿಚಾರಗಳನ್ನ ಎಷ್ಟು ಕೊಡ್ತಾ ಬರ್ತಾನೆ. ಆಮೇಲೆ 8 PM to 9 PM ಯೂಟ್ಯೂಬ್ ಲೈವ್ಗೆ ಹೋಗ್ತಾನೆ. ಜಯಪ್ರಕಾಶ್ ನಾಥ್ ಹೇಳಿ ಯೂಟ್ಯೂಬ್ ಚಾನೆಲ್ನಲ್ಲೇ ಲೈವ್ಗೆ ಹೋಗಿ ಒಂದು ವಿಷಯ ತಗೊಂಡು ಅದ್ರ ಬಗ್ಗೆ ವಿಶದವಾಗಿ ವಿಚಾರ ಮಾಡೋದು, ವಿಚಾರ ಮಂಥನ ಮಾಡೋದು, ಪ್ರಶ್ನೋತ್ತರ ಮಾಡೋದು, ಕೆಲವೊಮ್ಮೆ ಅತಿಥಿಗಳನ್ನ ಆಹ್ವಾನಿಸುವ ಕಾಯಕದಲ್ಲಿ ನಾನು ತೊಡಗಿಸ್ಕೊಂಡಿರ್ತೇನೆ. ಆವಾಗ ಏನಾಯ್ತು, ಒಟ್ಟು ಒಂದು ವಾರದಲ್ಲಿ 4 ವಿಷಯಗಳ ಬಗ್ಗೆ ನಿಮಗೆ ಅರಿವು, ತಿಳುವಳಿಕೆ, ಮಾರ್ಗದರ್ಶನ ನೀಡುತ್ತೇನೆ. ಆ ಕ್ಲಾಸ್ ಆದ್ಮೇಲೆ ನೀವು ಮಾತನಾಡಿದ ಬಗ್ಗೆ ಒಂದು ಫೀಡ್ಬ್ಯಾಕ್, ಒಂದು ತಿದ್ದುವಿಕೆಗೆ ಒಳಪಡಿಸುವ ವಿಚಾರಗಳನ್ನ ಚರ್ಚೆ ಮಾಡಿ ಕೊಂಚ ಹೀಗೆ ಬದಲಾದ್ರೆ ಒಳ್ಳೇದಲ್ವಾ ಅಂತ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಓಕೆ, ಜೊತೆಗೆ ನಮ್ಮ ಆನ್ಲೈನ್ ಕ್ಲಾಸ್ಗೆ ಯಾರು ಬರ್ತಾರೆ ಅವ್ರಿಗೆ 8 ಮಾಡ್ಯೂಲ್ಗಳನ್ನ ನೀಡ್ತಾ ಇದ್ದೇನೆ. ಆ 8 ಮಾಡ್ಯೂಲ್ಗಳನ್ನು ಯಾಕೆ ನೀಡ್ತಾ ಇದ್ದೇನೆ ಅಂದ್ರೆ, ನೀವು 24/7 ಯಾವ್ಯಾವಾಗ ಫ್ರೀ ಇರ್ತಿರೋ ಆಗ್ಲೆಲ್ಲ ನೀವು ಈ ಒಂದು ಸಬ್ಜೆಕ್ಟ್ಗಳನ್ನ ಅರ್ಥ ಮಾಡಿಕೊಳ್ಳಿ ಅನ್ನೋದೇ ನನ್ನ ಉದ್ದೇಶ. ಯಾಕೆ, ನಿಮ್ಗೊಂದು ಕ್ಲಾರಿಟಿ ಬರಬೇಕು, ಮತ್ತೆ ಈ ಸಬ್ಜೆಕ್ಟ್ಸ್ಗಳನ್ನ ಆರಿಸ್ಕೊಳ್ಳೋಕ್ಕೂ ಕೂಡ ಒಂದೊಂದು ನನ್ನದೇ ಆದ ಒಂದು ವ್ಯಾಖ್ಯಾನವೂ ಕೂಡ ಇದೆ. ಅದನ್ನ ನಿಮ್ಗೆ ತಿಳಿಸ್ಬೇಕು ನಾನು. ಡಿಸೈನಿಂಗ್ ಲೈಫ್, ಈಗ ನಮ್ಮ ಹೇರ್ ಕಟ್ ಒಂದು ಡಿಸೈನ್ ಮಾಡ್ತಾರೆ, ನನ್ನ ಕನ್ನಡಕ ಒಂದು ಡಿಸೈನ್ ಇದೆ, ವಾಚ್ ಒಂದು ಡಿಸೈನ್ ಇದೆ, ಶರ್ಟ್ ಒಂದು ಡಿಸೈನ್ ಇದೆ. ಆದ್ರೆ ಲೈಫ್ನ ನಮ್ ಡಿಸೈನ್ ಮಾಡ್ಕೋಬೇಕಲ್ವಾ? ನಾವು ನಮ್ಮ ಡಿಸೈನ್ ಸರಿಯಾಗಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಸರಿ ಹೋಗಲ್ಲ ಅಲ್ವಾ? ಇನ್ನು ಪರ್ಸನಾಲಿಟಿ ಡೆವಲಪ್ಮೆಂಟ್, ವ್ಯಕ್ತಿತ್ವ ವಿಕಸನ. ವ್ಯಕ್ತಿತ್ವ ವಿಕಸನಕ್ಕೆ ನಾನು 6 ಮುಖ್ಯವಾದ ಅಂಶಗಳನ್ನು ಗುರುತಿಸಿದ್ದೇನೆ. ಫಿಸಿಕಲ್, ಶಾರೀರಿಕ, ಮೆಂಟಲ್, ಮಾನಸಿಕ, ಇಂಟೆಲೆಕ್ಚುಯಲ್, ಬೌದ್ಧಿಕ, ಎಮೋಷನಲ್, ಭಾವನಾತ್ಮಕ, ಸ್ಪಿರಿಚುಯಲ್, ಆಧ್ಯಾತ್ಮಿಕ, ಫೈನಾನ್ಷಿಯಲ್, ಆರ್ಥಿಕ. ಈ 6 ಅಂಶಗಳ ಕಡೆಗೆ ಗಮನ ಕೊಟ್ಟು ನಾನು, ನನ್ನ ಕುಟುಂಬ, ನನ್ನ ಸಮಾಜ, ನಾನು, ನನ್ನ ಕುಟುಂಬ, ನನ್ನ ಸಂಸ್ಥೆ, ಏನು ವೃತ್ತಿ ಅಥವಾ ಒಂದು ಯಾವುದೋ ಒಂದು ಸಂಸ್ಥೆ ವರ್ಕ್ ಮಾಡ್ತಾ ಇರ್ತೀವಲ್ಲ, ಸೊ ನಾನು ಅವಾಗ ಈ 6+4 ಟಾಪಿಕ್ಸ್ ಅರ್ಥ ಮಾಡಿಸ್ತಾ ಬ್ಯಾಲೆನ್ಸಿಂಗ್ ಆಫ್ ದೀಸ್ ಪಾಯಿಂಟ್ಸ್, ಈ ಅಂಶಗಳ ಕುರಿತು ತಮ್ಮೆಲ್ಲರಿಗೂ ನಾನು ಒಂದು ವ್ಯಕ್ತಿತ್ವ ದರ್ಪಣ ಅನ್ನುವಂತಹ ಒಂದು ಕೃತಿಯನ್ನ ಬರೆದಿದ್ದೇನೆ. ಇಷ್ಟರಲ್ಲೇ ನಿಮಗೆ ಸಪ್ನಾ ಬುಕ್ಸ್ ಕಡೆಯಿಂದ ರಿಲೀಸ್ ಆಗತ್ತೆ. ಇನ್ನು ಸಕ್ಸಸ್ ಸೀಕ್ರೆಟ್ಸ್, ಯಾರಿಗೆ ತಾನೇ ಯಶಸ್ಸು ಬೇಡ? ಈಗ ನಾನು ಸುಮಾರು 2,000 ಸಾಧಕರನ್ನ ನೇರವಾಗಿ ಭೇಟಿಯಾಗಿರೋನು. ಅವ್ರು ಯಾಕೆ ಯಶಸ್ಸಾದ್ರು ಅನ್ನುವಂಥದ್ದು ಆ ಫಾರ್ಮುಲಾನ ಡಿಕೋಡ್ ಮಾಡೋಕೆ ಟ್ರೈ ಮಾಡ್ತಾ ಇರೋನು. ಬಟ್ ನಂಗೊಂದು ಅರ್ಥ ಆಗಿದೆ, ಎಲ್ಲರೂ ಕಷ್ಟಪಟ್ಟಾರೆ, ಪ್ರಯತ್ನ ಪಟ್ಟಿದ್ದಾರೆ, ಜೀವನದಲ್ಲಿ ಮುಂದೆ ಬಂದಿದ್ದಾರೆ. ಅಂದ್ರೆ ಅವ್ರ ಕನಸುಗಳನ್ನು ಗುರಿಗೆ ಮಾಡಿಕೊಂಡ್ರು, ಉತ್ತಮ ನಿರ್ದೇಶನದಲ್ಲಿ ಹೋದ್ರು, ಅವ್ರಿಗೆ ಸಾಧ್ಯ ಆಯ್ತು. ಹಾಗಾದ್ರೆ ನಮ್ಮ ಬಳಿ ಮಾರ್ಗದರ್ಶನಕ್ಕೆ ಬರೋರಿಗೆ ಇದನ್ನ ಯಾಕೆ ಗೈಡ್ ಮಾಡಬಾರ್ದು ಅಂತ ಆ ಯಶಸ್ಸಿನ ರಹಸ್ಯಗಳನ್ನ ನೀಡ್ತಾ ಬಂದಿದ್ದೀನಿ. ಅದರಲ್ಲಿ ಈ ವಿಡಿಯೋ ಮಾಡ್ಯೂಲ್ಗಳು ಕೂಡ ನಿಮಗೆ ಲಭ್ಯತೆ ಇರುತ್ತೆ ಅನ್ನೋದನ್ನ ತಿಳಿಸಕ್ಕೆ ಇಷ್ಟಪಡ್ತೀನಿ. ಟರ್ನಿಂಗ್ ಪಾಯಿಂಟ್, ನಮ್ಮ ಲೈಫಲ್ಲಿ ಅನೇಕ ಟರ್ನಿಂಗ್ ಪಾಯಿಂಟ್ಗಳು ಬರುತ್ತೆ. ಸಾಧಕರ ಟರ್ನಿಂಗ್ ಪಾಯಿಂಟ್ಗಳನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ, ಸಾಧಕರ ಪಾಯಿಂಟ್ಸ್ಗಳನ್ನ ಸರಿಯಾಗಿ ಅರ್ಥೈಸಿಕೊಂಡು ನಾವು ಅವರ ಬದುಕಿನಲ್ಲಿ ಆದ ತಿರುವುಗಳನ್ನ, ಅನುಭವಗಳನ್ನ
ನಾವೇ ಯಾಕೆ ಅರ್ಥ ಮಾಡಿಕೊಂಡು ಮುಂಚೆನೆ ಹುಷಾರಾಗಬಾರದು ಅನ್ನುವ ನಿಟ್ಟಿನಲ್ಲಿ ಇನ್ಫ್ಯಾಕ್ಟ್ ತಿರುವುಗಳ ಅರಿವು ಅಂತ ಒಂದು ಪುಸ್ತಕವನ್ನು ಕೂಡ ಬರೆದಿದ್ದೇನೆ. ಆದರೆ ಅದಕ್ಕಿಂತ ಮುಂಚೆ ಅವ್ರನ್ನೆಲ್ಲ ರೆಕಾರ್ಡ್ ಮಾಡಿ ವಿಡಿಯೋ ಮಾಡ್ಯೂಲ್ಸ್ಗಳು ಸುಮಾರು 35 ವ್ಯಕ್ತಿಗಳದು ನಾನು ನಿಮಗೆ ಯಾರು ಕೋರ್ಸಿಗೆ ಬರ್ತಾರೆ ನಿಮಗೆ ನೀಡ್ತಾ ಇದ್ದೇನೆ. ಇನ್ನು ಆರ್ಟ್ ಆಫ್ ಪೇರೆಂಟಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಪೋಷಣಾ ಕಲೆ ಬಗ್ಗೆ ಯಾರು ಹೇಳ್ಕೊಡಲ್ಲ. ಓಕೆ, ಮದುವೆಯಾಗಿ ಅಂತಾರೆ, ಮಕ್ಕಳು ಮಾಡ್ಕೊಂತಾರೆ, ಆದ್ರೆ ಮಕ್ಕಳನ್ನ ಹೆಂಗೆ ಬೆಳೆಸ್ಬೇಕು ಅಂತ ಯಾರು ಹೇಳ್ಕೊಡಲ್ಲ. ಅದಕ್ಕೆ ನಾನು ತುಂಬಾ ದೊಡ್ಡ ಸಾಧಕರು, ಜಸ್ಟಿಸ್ ಶಿವರಾಜ್ ಪಾಟೀಲ್, ಮಾಸ್ಟರ್ ಚಕ್ರವರ್ತಿ ಸೂಲಿಬೆಲೆ, ವೈ ವಿ ಗುಂಡೂರಾವ್, ಈ ರೀತಿ ಸುಮಾರು ಜನರನ್ನ, ಕವಿ ಜರಗ್ನಳ್ಳಿ ಶಿವಶಂಕರ್ ಮಾತಾಡಿಸಿ ಒಬ್ಬ ಪೋಷಕ ಹೇಗಿರಬೇಕು ಅನ್ನುವ ಟಿಪ್ಸ್ನ ನೀಡಿದ್ದೇನೆ. ಉದಾಹರಣೆಗೆ, ಮಕ್ಕಳಿಗಾಗಿ ಆಸ್ತಿ ಮಾಡುವುದಕ್ಕಿಂತ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಅನ್ನುವಂತಹ ವಿಚಾರಗಳನ್ನು ಕೂಡ ಇಲ್ಲಿ ನಾವು ಚರ್ಚೆ ಮಾಡಿದ್ದೇವೆ. ಪಬ್ಲಿಕ್ ಸ್ಪೀಕಿಂಗ್ ನೀವೆಲ್ಲ ಮುಖ್ಯವಾಗಿ ಬಂದಿರುವಂಥದ್ದು, ಅದಕ್ಕೆ ಬೋಲ್ಡ್ ಲೆಟರ್ಸ್ ಅಲ್ಲಿ ಹಾಕಿದ್ದೇನೆ. ಸಿ, ನಾನು 30+10 ಟೋಟಲಿ 40 years ಇದ್ರ ಮೇಲೆ ಕೆಲಸ ಮಾಡಿ ನಿರೂಪಕ ಆಗಿ 1,000 ವೇದಿಕೆ ಕಾರ್ಯಕ್ರಮಗಳನ್ನ ನಿರೂಪಣೆ ಮಾಡೀನಿ. ರೇಡಿಯೋನಲ್ಲಿ ಒಂದು 300 ರೇಡಿಯೋ ಪ್ರೋಗ್ರಾಮ್ಸ್, 3 ವರ್ಷ ನ್ಯೂಸ್ ರೀಡಿಂಗ್, ಇನ್ನೊಂದು 22-23 ವರ್ಷ ದೂರದರ್ಶನಕ್ಕೋಸ್ಕರ ಸಂದರ್ಶನಗಳು. ಜೊತೆಗೆ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ನಿರಂತರವಾಗಿ, ವಿಶೇಷವಾಗಿ ಯೂಟ್ಯೂಬ್ನಲ್ಲಿ ಬೇರೆ ಬೇರೆ ವಿಚಾರಗಳ ಬಗ್ಗೆ ನನ್ನ ವಿಚಾರಧಾರೆಯನ್ನ ನೀಡ್ತಾ ಬಂದಿದ್ದೇನೆ. ಅಂದರೆ ನಾನು ಅಂದಿನಿಂದ ಇಂದಿನವರೆಗೂ ತೊಡಗಿಸಿಕೊಂಡಿದ್ದೇನೆ. ಆ ಒಂದು ಪಬ್ಲಿಕ್ ಸ್ಪೀಕಿಂಗ್ ಮರ್ಮವನ್ನ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ನಿಮ್ಗೆ ಈ ಸಂದರ್ಭದಲ್ಲಿ ಹೇಳ್ಬಿಡ್ತೇನೆ, ನಾನು ಒಂದು 22-23 ವರ್ಷ ಆಯ್ತು ಮೊದಲ ಪುಸ್ತಕ ನುಡಿಗನ್ನಡಿ ಎನ್ನುವ ಕೃತಿಯನ್ನ ಬರೆದು. ಇದು ಒಂದು ರೀತಿ ಬೇಸಿಕ್ ಫೌಂಡೇಶನ್ ಕೊಟ್ರೆ ನೀವು ನೆಕ್ಸ್ಟ್ ಫ್ಲೋರ್, ಗ್ರೌಂಡ್ ಫ್ಲೋರ್ ಎಲ್ಲ ಕಟ್ಟಕ್ಕೆ ನಿರೂಪಣೆ ನಿರೂಪಿಸಿ ಎನ್ನುವ ಪುಸ್ತಕ. ಇದರಲ್ಲಿ ಸುಮಾರು 35 ನಿರೂಪಕರು ತಮ್ಮ ವೈಯಕ್ತಿಕ ಅನುಭವಗಳನ್ನು ಕೂಡ ಹಂಚಿಕೊಂಡಿದ್ದಾರೆ. ಬೋತ್ ಆರ್ ಗೈಡ್ಸ್. ಅದ್ರ ಜೊತೆಗೆ ನೀವು ಬದುಕನ್ನು ಅರ್ಥ ಮಾಡ್ಕೊಳ್ಳಕ್ಕೆ ಅನನ್ಯತೆ ಇರೀರಿ, ಈ 3 ಪುಸ್ತಕಗಳನ್ನ ಆರಂಭಿಕ ಹಂತದಲ್ಲಿ ನಾನು ಸಜೆಸ್ಟ್ ಮಾಡ್ತೇನೆ. ಇನ್ನು ಕೆಲವೊಂದು ಆಡಿಯೋ ಸೀರೀಸ್ ಮಾಡಿದ್ದೆ ನಾನು ಸುಮಾರು 15 ವರ್ಷದಿಂದ. ನಡೆನುಡಿ, ಜೀವನದ ಇಂಪು, ಆತ್ಮವಿಶ್ವಾಸ, ಇಂಥ ವಿಚಾರಗಳ ಬಗ್ಗೆ. ಯಾಕೆ ನಾನು ಆಡಿಯೋ ಮಾಡ್ಯೂಲ್ಸ್ನ ಮಾಡದೆ ಮತ್ತು ಸಜೆಸ್ಟ್ ಮಾಡ್ತೀನಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೇನೆ. ನಾನು ಲಿಸ್ನಿಂಗ್, ಕಮ್ಯುನಿಕೇಶನ್ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟು, ಆದರೆ ನಾವು ಇಗ್ನೋರ್ ಮಾಡ್ತೇವೆ. ನೀವು ಪದೇ ಪದೇ ಒಂದು ವಿಚಾರವನ್ನು ಕೇಳ್ತಾ ಇದ್ರೆ ಇಟ್ ಎಂಟರ್ಸ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್. ಆ ಒಂದು ದೃಷ್ಟಿಯಲ್ಲಿ ಈ ಆಡಿಯೋ ಮಾಡ್ಯೂಲ್ಸ್ಗಳನ್ನು ನಾನು ಶಿಫಾರಸ್ ಮಾಡ್ತೇನೆ. ಜೊತೆಗೆ ಒಂದು ಮಾಡ್ಯೂಲ್ ಟ್ರಾನ್ಸ್ಫಾರ್ಮೇಶನ್ ಟಿಪ್ಸ್ ಇನ್ ಇಂಗ್ಲಿಷ್ ಅಂತ ನೀಡಿದ್ದೇನೆ. ಅಂಡ್ ನಿಮ್ಮೆಲ್ಲರಿಗೂ ಮತ್ತೊಂದು ವಿಚಾರ ಏನಂದ್ರೆ, ಇವಾಗ ಕಿಂಡಲ್ನಲ್ಲಿ ನನ್ನ ಹೊಸ ಬುಕ್ ಸಿಗ್ತಾ ಇದೆ ನಿಮಗೆ. ಟ್ರಾನ್ಸ್ಫಾರ್ಮ್ ಯುವರ್ ಲೈಫ್ ಇನ್ಸ್ಟೆಂಟ್ಲಿ ಎನ್ನುವ ಕೃತಿ ಬುಕ್. ಸದ್ಯಕ್ಕೆ ಓನ್ಲಿ ಫಾರ್ 51 rupees ಈ ಬುಕ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಇಷ್ಟರಲ್ಲೇ Amazon.in ನಲ್ಲೂ ಕೂಡ ನಿಮಗೆ ಹಾರ್ಡ್ ಕಾಪಿಗಳನ್ನು ನಂತರ ತಗೋಬಹುದು. ಬಟ್ ಯಾರಿದ್ದೀರಿ ನೀವು ಕಿಂಡಲ್ಗೆ ಹೋಗಿ ನನ್ನ ಆಥರ್ ಹೆಸರು ಜಯಪ್ರಕಾಶ್ ನಕ್ಕಳ್ಳಿ ಅಂತ ಕೊಡಿ. ಓಕೆ, ಸೊ ಟ್ರಾನ್ಸ್ಫಾರ್ಮ್ ಯುವರ್ ಲೈಫ್ ಇನ್ಸ್ಟೆಂಟ್ಲಿ ಅಲ್ಲೇನ್ ಮಾಡಿದ್ದೇನೆ, ಐ ಹ್ಯಾವ್ ಗಿವನ್ ಅರೌಂಡ್ 36 ಪಾಯಿಂಟ್ಸ್. ಇಲ್ಲಿಂದ ಇಲ್ಲಿಗೆ ಹೋದ್ರೆ ನೀವು ಟ್ರಾನ್ಸ್ಫಾರ್ಮ್ ಆಗ್ಬಿಡ್ತೀರಿ ಅಂತ. ಬಟ್ ಅದರಲ್ಲಿರೋ ಜಿಸ್ಟನ್ನ ಈ ಟ್ರಾನ್ಸ್ಫಾರ್ಮೇಶನ್ ಟಿಪ್ಸ್ ಇನ್ ಇಂಗ್ಲಿಷ್ ನೀಡಿದ್ದೇನೆ. ಸ್ನೇಹಿತರೆ, ಇದನ್ನ ತಾವೆಲ್ಲರೂ ಬಳಸ್ಕೋಬೇಕು. ಇದು ಬೇಸಿಕ್ ಸಿಲ್ವರ್ ಮಾಡ್ಯೂಲ್ನಲ್ಲಿ 8 ಮಾಡ್ಯೂಲ್ ಕೊಡ್ತಾ ಇದ್ದೇವೆ. ಅದ್ರ ಜೊತೆಗೆ ಯಾರು ಗೋಲ್ಡ್ ಮಾಡ್ಯೂಲ್ ಸೇರ್ಕೊಳ್ತಾರೆ ಅವ್ರಿಗೆ ನಾನು ವಿಶೇಷವಾಗಿ ಮತ್ತೆ 12 ಪ್ರಾಕ್ಟಿಕಲ್ ಮಾಡ್ಯೂಲ್ಸ್ಗಳನ್ನು ನೀಡ್ತೀನಿ ಅನ್ನುವ ಮಾಹಿತಿಯನ್ನ ನೀಡೋದಕ್ಕೆ ಇಷ್ಟಪಡ್ತಾನೆ. ಸೊ ದಿಸ್ ಈಸ್ ಅರೌಂಡ್ 200 ಕ್ವಾಲಿಟೇಟಿವ್ ಟ್ರಾನ್ಸ್ಫಾರ್ಮೇಶನ್ ವಿಡಿಯೋಸ್ ನಮ್ಮ ಕೋರ್ಸ್ ಸೇರಿದ ನಿಮ್ಮೆಲ್ಲರಿಗೂ ಲಭ್ಯ ಆಗುತ್ತೆ ಅಂತ ತಿಳಿಸಕ್ಕೆ ಇಷ್ಟಪಡ್ತೇನೆ. ನಮ್ಮ ಒಂದು ಕಮ್ಯುನಿಟಿ, ಸೊ ಅದಕ್ಕೆ ಇನ್ನರ್ ಸರ್ಕಲ್ ಅಂತ ಕರಿತೇವೆ. ಅದ್ರ ಜೊತೆಗೆ ನಾವು ಮಾಡುವ ವೆಬಿನಾರ್ಸ್ಗಳಾಗ್ಬೋದು ಅಥವಾ ಬೇರೆ ಆಫ್ಲೈನ್ ಕ್ಯಾಂಪ್ಗಳಾಗ್ಬೋದು. ಒಂದ್ಸರಿ ನಮ್ಮ ಕಮ್ಯುನಿಟಿಗೆ ಸೇರಿದ್ರೆ ಅಂಥ ಕ್ಯಾಂಪ್ಗಳಿಗೆಲ್ಲ ನಾವು ಡಿಸ್ಕೌಂಟ್ ರೂಪದಲ್ಲಿ ನಿಮಗೆ ಪ್ರೋತ್ಸಾಹವನ್ನ ಮಾಡ್ತೇವೆ ಅಂತ ತಿಳಿಸೋದಕ್ಕೆ ಇಷ್ಟಪಡ್ತಾನೆ. ಅಂಡ್ ಆಲ್ವೇಸ್ ಕ್ವಶನ್ ಅಂಡ್ ಆನ್ಸರ್ ಸೆಷನ್ಸ್ನ ಹೆಚ್ಚು ಮಾಡ್ತಾರೆ.
ವೈ ಕ್ವಶನ್ ಆನ್ಸರ್ ಸೆಷನ್ಸ್? ಬಿಕಾಸ್ ಈ ಪ್ರಶ್ನೆ ಕೇಳುವುದರಿಂದ ನಿಮಗೆ ನಿರಂತರವಾಗಿ ಉತ್ತರಗಳು ಲಭ್ಯವಾಗ್ತಿರುತ್ತವೆ. ಸೊ ಹಾಗಾಗಿ ಪ್ರಶ್ನೆ ಕೇಳಬೇಕು, ಉತ್ತರಗಳನ್ನ ನೀವು ಪಡೆಯಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಓಕೆ, ಸೊ ನಾನು ನಿಮಗೆ ವೈಯಕ್ತಿಕವಾಗಿ ಮೆಂಟರಿಂಗ್ ಮಾಡುವಂಥದ್ದು, ಮಾರ್ಗದರ್ಶನವನ್ನು ನೀಡುವಂಥದ್ದು. ನೀವು ನಮ್ಮ ಯಾವುದೇ ಒಂದು ಕಮ್ಯುನಿಟಿಗೆ ಸೇರಿದರೂ ಕೂಡ, ಅಂದರೆ ಏನು ಸಿಲ್ವರ್, ಗೋಲ್ಡ್ ಮತ್ತು ಡೈಮಂಡ್ ಅಂತ 3 ವಿಭಾಗ ಮಾಡೀವಿ. ಯಾವುದೇ ಸೇರಿದ್ರು ಐ ವಿಲ್ ಬಿ ಯುವರ್ ಮೆಂಟರ್. ಸೊ ಜಯಪ್ರಕಾಶ್ ನಾಗ್ ನನ್ನ ಬಗ್ಗೆ ಈಗ ಅರ್ಥ ಆಗಿದೆ, ಒಬ್ಬ ಟ್ರಾನ್ಸ್ಫಾರ್ಮೇಶನ್ ಮೆಂಟರ್ ಅಂತ ಗುರುತಿಸಲ್ಪಟ್ಟಿದ್ದೇನೆ. 15 ಕನ್ನಡ ಪುಸ್ತಕಗಳು, 5 ಇಂಗ್ಲಿಷ್ ಪುಸ್ತಕಗಳು ಈಗ ನಾನು ಈಗಾಗಲೇ ನನ್ನ ಸಮುದಾಯಕ್ಕೆ ನೀಡಿದ್ದೇನೆ. ಒಟ್ಟಾರೆ ನನ್ನ ಅನುಭವವನ್ನು ಆಧರಿಸಿ ನಾನು ಅನೇಕರಿಗೆ ಮಾರ್ಗದರ್ಶನ ನೀಡಿ ಅವರೆಲ್ಲ ಸಾಧಕರಾಗಿರೋದು ನನ್ನ ಕಣ್ಣು ಮುಂದೆ ತುಂಬ ಸಂತೋಷ ನೀಡಿದೆ. ಹಾಗಾಗಿ ನಾನು ಈ ಕಾಯಕದಲ್ಲಿ ತೊಡಗಿಸಿಕೊಂಡಿದ್ದೇನೆ ಸ್ನೇಹಿತರೆ. ಓಕೆ, ಜೊತೆಗೆ ಈ ಗೋಲ್ಡ್ ಕಮ್ಯುನಿಟಿ ಸೇರಿದರೆ ಆ 1-to-1 ಸ್ಪೆಷಲ್ ಆಗಿ ನಾನು ಟೈಮು ಕೂಡ ಕೊಡ್ತೀನಿ ಅನ್ನುವ ಮಾಹಿತಿಯನ್ನ ಇಲ್ಲಿ ನೀಡ್ತಾ ಇದ್ದೇನೆ. ಜೊತೆಗೆ ನಮ್ಮ 2 ಯೂಟ್ಯೂಬ್ ಚಾನಲ್ಗಳನ್ನು ಎಲ್ಲರೂ ನೋಟ್ ಮಾಡ್ಕೊಳ್ಳಿ. ಜಯಪ್ರಕಾಶ್ ನಾಗತಿಹಳ್ಳಿ ಮತ್ತು ಟ್ರಾನ್ಸ್ಫರ್ಮೇಷನ್ ಅನ್ಲಿಮಿಟೆಡ್, ಇವೆರಡು ನಮ್ಮ ಯೂಟ್ಯೂಬ್ ಚಾನಲ್ಗಳು. ನನ್ನ ಹೆಸರಿನಲ್ಲೇ ಇರುವಂಥದ್ದು. ನನ್ನ ಬಹುತೇಕ ಎಲ್ಲ ಸೋಷಿಯಲ್ ಮೀಡಿಯಾ ನನ್ನ ಹೆಸರಲ್ಲಿರ್ತದೆ. ಹಾಗಾಗಿ ನನ್ನ ಹೆಸರು ಸ್ಪೆಲ್ಲಿಂಗ್ನ ನೀವು ಕರೆಕ್ಟಾಗಿ ನೋಟ್ ಮಾಡ್ಕೊಂಬಿಡಿ. ಓಕೆ, ನಾನು ಫೇಸ್ಬುಕ್ ಪೇಜಲ್ಲಿ ಆಗ್ಬೋದು, ಎಕ್ಸಲ್ಲಿ ಆಗ್ಬೋದು, ಲಿಂಕ್ಡ್ಇನ್ನಲ್ಲಿ ಆಗ್ಬೋದು, ಇನ್ಸ್ಟಾಗ್ರಾಮ್ನಲ್ಲಿ ಆಗ್ಬೋದು, ಇಲ್ಲೆಲ್ಲ ನಾನು ನನ್ನ ಹೆಸರಿನಲ್ಲಿ ಇದ್ದೇನೆ, ಜಯಪ್ರಕಾಶ್ ನಾಗತಿಹಳ್ಳಿ ಅಂತ. ಸೊ ಮತ್ತೊಂದು ಯೂಟ್ಯೂಬ್ ಚಾನಲ್ ಹೆಸರು ಟ್ರಾನ್ಸ್ಫರ್ಮೇಷನ್ ಅನ್ಲಿಮಿಟೆಡ್. ಟ್ರಾನ್ಸ್ಫರ್ಮೇಷನ್ ಅನ್ಲಿಮಿಟೆಡ್ ನಮ್ಮ ಆರಂಭದಲ್ಲಿ ನೋಡಿ ಸ್ಪೆಲ್ಲಿಂಗ್ ಇದೆ ಇಲ್ಲಿ, ಟ್ರಾನ್ಸ್ಫರ್ಮೇಷನ್ ಅನ್ಲಿಮಿಟೆಡ್, ಟ್ರಾನ್ಸ್ಫರ್ಮೇಷನ್ ಸ್ಪೇಸ್ ಅನ್ಲಿಮಿಟೆಡ್. ಓಕೆ, ಸೊ ಯೂಟ್ಯೂಬ್ ಅಗೈನ್ ಇಟ್ ಈಸ್ ಫ್ರೀ, ಐ ನೋ. ಆದರೆ ಅಲ್ಲೊಂದು ಮೆಂಬರ್ಶಿಪ್ ಅಂತ ಇದೆ. ಈಗ ಜಸ್ಟ್ 99 rupees ನೀವು ಪೇ ಮಾಡಿದ್ರೆ, ಜಸ್ಟ್ 99 rupees ನೀವು ಪೇ ಮಾಡಿದ್ರೆ ಜಾಯಿನ್ ಅಂತ ಇರುತ್ತಲ್ಲ, ಅಲ್ಲಿ ಜಾಯಿನ್ ಆದರೆ ಒಂದು ಸ್ವಲ್ಪ ಸ್ಪೆಷಲ್ ಕ್ವಾಲಿಟಿ ವಿಡಿಯೋಸ್ಗಳಿಗೆ ನೀವು ಲಭ್ಯ ಇರ್ತೀರಿ, ಇದನ್ನು ಪಡ್ಕೋಬೋದು. ಸೊ ಸೋಷಿಯಲ್ ಮೀಡಿಯಾ ಜೊತೆ ನನ್ನ ಕನೆಕ್ಟ್ ಆಗ್ತೀರಿ, ನನ್ನ ವಿಡಿಯೋಗಳನ್ನು ನೋಡ್ತೀರಿ. ನನ್ನ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ನಾನು ಗ್ಯಾರಂಟಿ ಹೇಳ್ತೀನಿ, ನೀವು ನಮ್ಮ ಆನ್ಲೈನ್ ಅಥವಾ ಆಫ್ಲೈನ್ ಕ್ಲಾಸಿಗೆ ಬಂದೇ ಬರ್ತೀರಿ. ಬಿಕಾಸ್ ಇವೆಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಇರುತ್ತೆ. ಆದರೆ ಮೋಟಿವೇಶನ್ ಮತ್ತು ಟ್ರಾನ್ಸ್ಫರ್ಮೇಷನ್ಗೆ ಈ ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸ್ಗಳು ಹೆಚ್ಚು ಸಪೋರ್ಟ್ ಮಾಡುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾನೆ. ಓಕೆ, ಒಂದು ಉಚಿತವಾದ ಕಮ್ಯುನಿಟಿ, ಯಾರು ಬೇಕಾದ್ರೂ ನಮ್ಮ ಕಮ್ಯುನಿಟಿ ಸೇರೋದಕ್ಕೆ ಒಂದು ಅವಕಾಶವನ್ನ ಟೆಲಿಗ್ರಾಮ್ ಕಮ್ಯುನಿಟಿಯಲ್ಲಿ ನೀಡ್ತಾ ಇದ್ದಾನೆ. ಓಕೆ, ಟೆಲಿಗ್ರಾಮ್ ಚಾನಲ್ ಅಂತ ಕರೀತೇವೆ. ಟೆಲಿಗ್ರಾಮ್ ಆ್ಯಪ್ ಗೊತ್ತಿದೆ ನಿಮಗೆ, ವಾಟ್ಸಪ್ ಥರನೇ ಅದು ಒಂದು ಆ್ಯಪು. ಅಲ್ಲಿ ನನ್ನ ಹೆಸರು ಟೈಪ್ ಮಾಡ್ತೀರಿ, ಇನ್ಕೊಳ್ಳಿ ಜಯಪ್ರಕಾಶ್ ನಾಗತಿಹಳ್ಳಿ, ಜಾಯಿನ್ ಅಂತ ಕೇಳುತ್ತೆ. ಜಸ್ಟ್ ಜಾಯಿನ್ ಆಗಿಬಿಡಿ, ಇದು ಫ್ರೀ. ನಮ್ಮೆಲ್ಲ ಇನ್ಫಾರ್ಮೇಷನ್, ಮಾಹಿತಿ ನಿಮಗೆ ಆ ಚಾನಲ್ನಲ್ಲಿ ನಮ್ದು ಯಾವಾಗ ಕ್ಲಾಸ್ ಇರುತ್ತೆ, ಆನ್ಲೈನ್ ಇರುತ್ತೆ, ಆಫ್ಲೈನ್ ಇರುತ್ತೆ, ಇಂಥ ಮಾಹಿತಿ ಎಲ್ಲವೂ ತಿಳಿತಾ ಇರುತ್ತೆ. ಓಕೆನಾ? ನನಗೆ ಮತ್ತೊಂದು ಖುಷಿ ಏನಂದರೆ, ನಮ್ಮ ಆನ್ಲೈನ್ ಪಾರ್ಟಿಸಿಪೆಂಟ್ಸ್ನ ಎಕ್ಸ್ಪೀರಿಯನ್ಸ್ ಕೊಡೋದಕ್ಕೆ ಪ್ರಯತ್ನ ಪಡ್ತೇನೆ. ಯೂಟ್ಯೂಬ್ ವಿಡಿಯೋಗಳು ಮಾಡಿದಾಗ ಆಗಿರ್ಬೋದು, ಕ್ಲಾಸಲ್ಲಾಗಿರ್ಬೋದು. ಜೊತೆಗೆ ನನಗೆ ಇನ್ನೊಂದು ಖುಷಿ ಅಂದರೆ, ನಾನು ಪ್ರಿಂಟ್ ಆಗ್ತಾ ಇರೋಂಥ ಒಂದು ಪುಸ್ತಕದಲ್ಲಿ ಇಬ್ಬರು ತಮ್ಮ ಕವನಗಳನ್ನು ನೀಡಿದ್ದಾರೆ. ಮತ್ತೊಬ್ಬರು ಸೀನಿಯರ್ ಪಾರ್ಟಿಸಿಪೆಂಟ್, ಫಾರ್ ಎಕ್ಸಾಂಪಲ್ ಅನನ್ಯತೆಯಲ್ಲಿ ಡಾಕ್ಟರ್ ಶಿವಶಂಕರ್ ಅಂತ ಒಂದು ಲೇಖನವನ್ನೇ ಹೋಮಿಯೋಪತಿಯಲ್ಲಿ ಅನನ್ಯತೆ ಅಂತ ಬರೆದಾರೆ. ಸೊ ನಾನೇನು ಮಾಡ್ತಾ ಇದ್ದೀನಿ, ಐ ಆಮ್ ಪ್ರಮೋಟಿಂಗ್ ಮೈ ಸ್ಟೂಡೆಂಟ್ಸ್ ಇನ್ ಮೈ ಬುಕ್ಸ್, ಇನ್ ಮೈ ಯೂಟ್ಯೂಬ್ ಚಾನಲ್. ಒಂದು ಇಂತಿಂಥ ಲಾಭಗಳಿದೆ ಅನ್ನೋದನ್ನ ನಾನು ಅರ್ಥ ಮಾಡಿಸ್ತಾ ಇದ್ದೇನೆ. ಜೊತೆಗೆ ಈಗ ಪುಸ್ತಕ ಬರವಣಿಗೆಯಲ್ಲಿಯೂ ಕೂಡ ಯಾರು ಆಸಕ್ತಿ ಇದೆ ಅಂಥವ್ರಿಗೆ ನಾನು ಇನ್ವಾಲ್ವ್ ಆಗೋದಕ್ಕೆ, ಅಥವಾ ಒಂದು ಲೇಖನ ಬರೆಯೋದಕ್ಕೆ, ಅಥವಾ ನನ್ನ ವಿಡಿಯೋ ಇರೋದನ್ನ ಕನ್ವರ್ಟ್ ಮಾಡೋದಕ್ಕೆ, ಈ ರೀತಿ ಎಲ್ಲ ಅವಕಾಶಗಳನ್ನು ನೀಡ್ತಾ ಇದ್ದೇನೆ ಅನ್ನುವ ಮಾಹಿತಿಯನ್ನು ನಾನು ನೀಡೋದಕ್ಕೆ ತುಂಬ ಇಷ್ಟಪಡ್ತೇನೆ. ಜೊತೆಗೆ ವಾರಕ್ಕೊಂದ್ಸರಿ ನಮ್ಮ ಕ್ಲಾಸ್ ಇದ್ದಾಗ ಯೂಟ್ಯೂಬ್ ಲೈವ್ ಬರ್ತವೆ. ಈಗ ಸದ್ಯಕ್ಕೆ ಥರ್ಸ್ಡೇಸ್ at 8 PM ಯೂಟ್ಯೂಬ್ ಲೈವ್ ಇರುತ್ತೆ.
ಎಲ್ಲರೂ ಕೂಡ ಯೂಟ್ಯೂಬ್ ಲೈವ್ನ ಅಬ್ಸರ್ವ್ ಮಾಡ್ತಾ ಬರ್ಬೋದು, ಮತ್ತೆ ನಮ್ಮ ಹಳೆ ಯೂಟ್ಯೂಬ್ ಲೈವ್ಗಳನ್ನ ಕೂಡ ನೀವೆಲ್ಲ ಗಮನಿಸ್ಬೋದು ಅಂತ ಹೇಳೋದಕ್ಕೆ ಇಲ್ಲಿ ಇಷ್ಟಪಡ್ತೇನೆ. ಸ್ನೇಹಿತರೆ, ಭಾಷಣ ಕೌಶಲ್ಯದಿಂದ ನೀವು ಅಭಿವೃದ್ಧಿಯತ್ತ ಹೋಗೋದಕ್ಕೆ ಸಾಧ್ಯತೆ ಇದೆ, ಯಶಸ್ಸಿನತ್ತ ಹೋಗೋದಕ್ಕೆ ಸಾಧ್ಯತೆ ಇದೆ. ಏಕೆಂದರೆ ನಾನು ಗಮನಿಸಿದ್ದೇನೆ ಸ್ನೇಹಿತರೆ, ಸುಮಾರು ಜನ ಆಸಕ್ತಿ ಇರುತ್ತೆ ಆದರೆ ಎಫರ್ಟ್ ಹಾಕಿರಲ್ಲ. ಸೊ ಆ ಎಫರ್ಟ್ ಹಾಕದೇ ಇದ್ದಾಗ ಅವ್ರು ಹೇಗೆ ಎಕ್ಸ್ಪೆಕ್ಟ್ ಮಾಡೋದು ಅವ್ರನ್ನ, ಅಲ್ವಾ? ಒಂದೊಂದು ಪುಟ್ಟ ಪುಟ್ಟ ಪ್ರಯತ್ನಗಳನ್ನ ಮಾಡ್ಬೇಕಲ್ವಾ? ಈಗ ನಾನು ಉದಾಹರಣೆಗೆ ನನ್ನ ಪುಸ್ತಕಗಳ ಬಗ್ಗೆ ಮಾಹಿತಿ ನೀಡಿದೆ. ನನಗೆ ನಾನು ಬರೆಯೋ ಒಂದು ವಿಚಾರಗಳೇನಿದೆ, ಒಂದೊಂದು ಪುಸ್ತಕದ ವ್ಯಾಲ್ಯೂನೇ 1,00,000 ಅಂತ ಹೇಳ್ತಾನೆ. ಅಂದ್ರೆ ಐ ಮೀನ್ ಇಟ್. ಒಂದೊಂದು ಪುಸ್ತಕ ಫೈನಲೈಸ್ ಮಾಡ್ಬೇಕಾದ್ರೂ ಅಷ್ಟು ಶ್ರಮ ಹಾಕಿರ್ತೀನಿ ಅನ್ನುವಂಥದ್ದು ನನಗೆ ವೆರಿ ಕ್ಲಿಯರ್ ಆಗಿ ಗೊತ್ತಿದೆ. ಜೊತೆಗೆ ಈಗ ಮಾತುಗಾರ ಆಗೋರು ಲೈಫ್ ಕೋಚ್ ಆಗೋದಕ್ಕೆ ಸಾಧ್ಯತೆ ಇದೆ. ನನ್ಗೆ ಒಂದು ಕಡೆ ನೋಟ್ ಮಾಡ್ಕೊಂಡಿದ್ದೆ, 38 ಬಿಲಿಯನ್ ಇಂಡಸ್ಟ್ರಿ ಅಂತ ಇದು ಟ್ರೈನಿಂಗು. 500 ಮಿಲಿಯನ್ ಇಂಟರ್ನೆಟ್ ಯೂಸರ್ಸ್ ಇದ್ದಾರೆ. 450 ಮಿಲಿಯನ್ ಪ್ಲಸ್ ಸ್ಮಾರ್ಟ್ ಫೋನ್ ಯೂಸರ್ಸ್ ಇವತ್ತಿದ್ದಾರೆ. 1 ಔಟ್ ಆಫ್ ಎವ್ರಿ 3 ಇಂಡಿಯನ್ಸ್ ವಾಚ್ ಆನ್ಲೈನ್ ವಿಡಿಯೋಸ್ ಅಂತ. 3 ಜನದಲ್ಲಿ ಒಬ್ರು ಆನ್ಲೈನ್ ವಿಡಿಯೋಗಳನ್ನು ನೋಡ್ತಾರೆ. ಅಂಡ್ ಆನ್ಲೈನ್ ಕ್ಲಾಸಸ್ ಕೂಡ 300% ಇನ್ಕ್ರೀಸ್ ಆಗಿದೆ ಅಂತೆ. ಸೊ ಹಾಗಾಗಿ ನಂಬರ್ 1 ಸ್ಕಿಲ್ಸ್ ಇವತ್ತು ಆನ್ಲೈನ್ ಅಲ್ಲಿ ಕಲಿತಾ ಇದ್ದಾರೆ. ಅದರಲ್ಲಿ ನಂಬರ್ 1 ಅರ್ನಿಂಗ್ ಸ್ಕಿಲ್ ಈಸ್ ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್ ಅಂತ ಹೇಳ್ತಾರೆ. ಸೊ ಭಾಷಣ ಮಾಡಿ ಸುಮ್ಮನೆ ಭಾಷಣ ನಿಮ್ಗೇನೋ ಒಂದು ಆಸಕ್ತಿ ಇತ್ತು ಅಂತ ಮಾತಾಡೋದಕ್ಕಲ್ಲ, ಬಟ್ ಅದಕ್ಕೆ ನಾವು ಮಾತಿನಿಂದ ಶ್ರೀಮಂತಿಕೆ ಎಡೆಗೆ ಅಂತ ನಾವು ಕರಿತೇವೆ. ಎಷ್ಟೊಂದು ಯುವ ಜನರಿಗೆ ಏನಾಗಿದೆ, ಜಾಬ್ ಕನ್ಫರ್ಮ್ ಆಗಿರಲ್ಲ, ಕಡಿಮೆ ಸಂಬಳ, ಹಣದುಬ್ಬರ, ಸ್ಪಷ್ಟತೆ ಇಲ್ಲ ಬದುಕಿನ ಬಗ್ಗೆ, ಗುರಿಗಳ ಬಗ್ಗೆ ಸ್ಪಷ್ಟತೆ ಇಲ್ಲದೆ ಇರೋದನ್ನ ಗಮನಿಸ್ತಾ ಇದ್ದೇವೆ. ಅದಕ್ಕೆ ಕೆಲವು ಸರಿ ನನಗೆ ಬೇಸರನೂ ಕೂಡ ಆಗುತ್ತೆ. ಯಾರೊಬ್ರು ಟ್ರೈನರ್ ಹೇಳ್ತಾ ಇದ್ರು, ವೈ ಡು ಪೀಪಲ್ ಸ್ಟಿಲ್ ಕಂಟಿನ್ಯೂ ಟು ಲಿವ್ ಎ ಡಾಂಕಿ ಲೈಫ್ ಅಂತ. ಅಂದ್ರೆ ಎಲ್ಲೋ ಕತ್ತೆ ಜೀವನ ಮಾಡೋ ತರ ಮಾಡ್ತಾ ಇದ್ದೇವೆ ಅಂತ. ಕಾರಣ ಅರೆಬರೆ ಜ್ಞಾನ, ಸುತ್ತಮುತ್ತಲ ಪರಿಸರ ಸಪೋರ್ಟಿವ್ ಇಲ್ಲದೆ ಇರುವಂಥದ್ದು. ಓಕೆ, ಅಂಡ್ ನಮಗೆ ನಮ್ಮ ಮೇಲೆ ನಂಬಿಕೆ ಇಲ್ಲದಿರುವುದು, ಅಂಡ್ ಲ್ಯಾಕ್ ಆಫ್ ಮೆಂಟರ್ಸ್. ಇರೋ ಮೆಂಟರ್ಸ್ನ ಐಡೆಂಟಿಫೈ ಸರಿಯಾಗಿ ಮಾಡ್ಕೊಳ್ಳದೆ ಇರೋದು. ನಾನು ಟ್ರೈನರ್, ಆಥರ್, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅಂತ 3 ಪದದ ಜೊತೆಗೆ ಟ್ರಾನ್ಸ್ಫಾರ್ಮೇಶನ್ ಮೆಂಟರ್ ಅಂತ ಕರ್ತ್ಕೊತಾ ಇದ್ದೇನೆ, ಅಥವಾ ಪರಿವರ್ತನಾ ಮಾರ್ಗದರ್ಶಕರು ಅಂತ ಕರ್ಕೊಳ್ತಾ ಇದ್ದೇನೆ. ಅಂದ್ರೆ ನಾನು ಯಾರು ನಮ್ಮ ಸ್ಟೂಡೆಂಟ್ಸ್ ನಮ್ಮ ಬಳಿ ಬರ್ತಾರೆ ಅವರ ದಿಕ್ಕು ದೆಸೆಯನ್ನ ಅರ್ಥ ಮಾಡಿಸುವ ಸಲುವಾಗಿ, ಬದಲಿಸುವ ಸಲುವಾಗಿ ನಾವು ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಅದರಲ್ಲಿ ಯಶಸ್ವಿ ಕೂಡ ಆಗಿದ್ದೇವೆ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ನಿಜಕ್ಕೂ ತುಂಬಾ ಅಂದ್ರೆ ತುಂಬಾ ಸಂತೋಷ ಆಗ್ತದೆ. ಸ್ನೇಹಿತರೆ, ನಾವು ಯಾವ ವಿಚಾರವನ್ನ ಮಾಡ್ತೇವೆ, ಯಾವ ವಿಚಾರವನ್ನ ಮಾತಾಡ್ತೇವೆ, ನಮ್ಮ ಭಾಷೆ ಯಾವ ಭಾಷೆಯಲ್ಲಿ ಮಾತನಾಡುತ್ತಿದ್ದೇವೆ, ಶಾರೀರಿಕ ಭಾಷೆಯ ಮಹತ್ವ, ಧ್ವನಿಯ ಮಹತ್ವ ಮತ್ತು ಸಮಯ ನಿರ್ವಹಣೆ, ಈ 5 ಮುಖ್ಯ ಅಂಶಗಳು ಅಂತ ನಾನು ಗುರುತಿಸಿದ್ದೆ. ನನ್ನ ಪುಸ್ತಕಗಳಲ್ಲಿ ವಿವರವಾಗಿ, ವಿಶದವಾಗಿ ಇವೆಲ್ಲದರ ಬಗ್ಗೆ ಬರೆದಿದ್ದೇನೆ. ಹಾಗಾಗಿನೇ ನಾನು ಈ ಒಂದು ಸಂದರ್ಭದಲ್ಲಿ ಮಾತನಾಡಿದ್ದು ನಿಮಗೆ ಒಂದು ಐಡಿಯಾ ಬರಲಿ, ವಾಟ್ ಈಸ್ ದಟ್ ಐ ಆಮ್ ಡೂಯಿಂಗ್, ಏನು ನಾನು ನಿಮಗೆ ಮಾರ್ಗದರ್ಶನವನ್ನು ನೀಡುತ್ತೇನೆ, ನಮ್ಮ ಕೋರ್ಸ್ನಲ್ಲಿ ಏನು ನಾನು ನೀಡ್ತಾ ಇದ್ದೇನೆ ಅನ್ನುವ ಮಾಹಿತಿಯನ್ನ ನಾನು ನೀಡೋದಕ್ಕೆ ಬಯಸ್ತಾ ಇದ್ದೇನೆ. ಸಂವಹನ ಕೌಶಲ್ಯವನ್ನ ಜೀವನ ಕೌಶಲ್ಯಗಳ ರಾಜ ಅಂತ ಕರೀತಾರೆ. ತುಂಬಾನೇ ಅರ್ಥ ಇದೆ ಇದರಲ್ಲಿ. ಸಂವಹನ ಕೌಶಲ್ಯದಲ್ಲಿ 3 ಇನ್ಪುಟ್ಸ್ ಅಂತ ಕರೀತಾನೆ: ಓದುವಿಕೆ, ರೀಡಿಂಗ್, ಲಿಸನಿಂಗ್, ವ್ಯೂಯಿಂಗ್.
ಕೇಳಿಸ್ಕೊಳ್ಳೋದು, ನೋಡೋದು, ಓದೋದು. ಔಟ್ಪುಟ್ಸ್ ಅಲ್ಲಿ 3, ಒಂದು ಸ್ಪೀಕಿಂಗ್, ಒಂದು ರೈಟಿಂಗ್, ಮತ್ತೊಂದು ಬಾಡಿ ಲ್ಯಾಂಗ್ವೇಜ್. ಇವು 3 ಹೊರಕಾಗ್ತೀವಿ ನಾವು. ಇವು 3ನ್ನ ಯಾವಾಗ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡು ಜೀವನದಲ್ಲಿ ಮುಂದೆ ಹೋಗ್ತೇವೆ, ನಮ್ಮ ಅಭಿವೃದ್ಧಿಯ ಪಥ ಆರಂಭವಾಗುತ್ತದೆ ಅನ್ನುವಂಥದ್ದು ನನ್ನ ಒಂದು ವಿಚಾರ. ಇನ್ಫ್ಯಾಕ್ಟ್ ಭಾಷಣ ಕೌಶಲ್ಯ ಕಲಿತ್ರೆ ಈ ಭಯ ನಿವಾರಣೆ ಆಗ್ತದೆ. ಯಾಕೆ? ಸಭಾಕಂಪನದಿಂದ ದೂರ ಉಳಿತೇವೆ. ಆತ್ಮವಿಶ್ವಾಸ, ಧೈರ್ಯ ಜಾಸ್ತಿಯಾಗಿ ಸಮಸ್ಯೆ ನಿವಾರಣೆಗೂ ಇದು ಕಾರಣ ಆಗ್ತದೆ ಅನ್ನುವ ದೃಷ್ಟಿಯಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ ಮೈಂಡ್ ಸೆಟ್ ಅಂತ ಕರೀತಾನೆ. ಪ್ರಾಬ್ಲಮ್ಸ್ ಇದೆ, ಬಟ್ ವಿ ಆರ್ ಫೋಕಸಿಂಗ್ ಆನ್ ಪ್ರಾಬ್ಲಮ್ಸ್, ಬಟ್ ಲೆಟ್ ಅಸ್ ಫೋಕಸ್ ಆನ್ ಸೊಲ್ಯೂಷನ್ಸ್. ಓಕೆ, ಸೊ ಎಂಥದ್ದೇ ಪ್ರಾಬ್ಲಮ್ ಅಲ್ಲಿ ದೇರ್ ಇಸ್ ಎ ಸೊಲ್ಯೂಷನ್. ಬೀಗ ಇದ್ದ ಮೇಲೆ ಕಿಲಿ ಕೈ ಇದೆ. ಓನ್ಲಿ ಥಿಂಗ್ ಇಸ್ ದಟ್ ವಿ ಹ್ಯಾವ್ ಟು ಸೆಟ್ ಅವರ್ ಮೈಂಡ್, ದಟ್ಸ್ ಇಟ್. ಅಂಡ್ ಡಿಸಿಷನ್ ಮೇಕಿಂಗಿಗೆ ಹೆಲ್ಪ್ ಆಗ್ತದೆ ನಮ್ಮ ಲರ್ನಿಂಗ್ಸ್ಗಳು. ಬಾಂಧವ್ಯ ಸುಧಾರಣೆ ಆಗ್ತದೆ ನಮ್ಮ ಸುತ್ತಮುತ್ತಲ ಪರಿಸರದಲ್ಲಿ. ಕಡಿಮೆ ಕೌಟುಂಬಿಕ ಕಲಹಗಳು. ಮೌನದ ಮಹತ್ವ ಅರಿವಾಗುತ್ತೆ ನಮ್ಮೆಲ್ಲರಿಗೂ. ಮಾರ್ಕೆಟಿಂಗ್ ಸ್ಕಿಲ್ ಇಂಪ್ರೂವ್ ಆಗುತ್ತೆ. ಮ್ಯಾನೇಜೀರಿಯಲ್ ಸ್ಕಿಲ್ಸ್ ಇಂಪ್ರೂವ್ ಆಗುತ್ತೆ. ಒತ್ತಡ ನಿರ್ವಹಣೆಯಿಂದ ಹೊರಗಡೆ ಬರೋದು ಸಾಧ್ಯ ಆಗ್ತದೆ. ಜೊತೆಗೆ ಉತ್ತಮ ಆರೋಗ್ಯನೂ ಕೂಡ ಉಂಟಾಗೋದನ್ನ ನಾನು ಗಮನಿಸ್ತಾ ಇದ್ದೇನೆ ಸ್ನೇಹಿತರೆ. ಸೊ ಒಂದು ಕ್ಲಾರಿಟಿಯನ್ನ ಇಲ್ಲಿ ಕೊಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಥ್ಯಾಂಕ್ ಯು.